ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಯಾರೆಲ್ಲ ಡಿಫೆನ್ಸ್ಗಳಲ್ಲಿ ಒಂದು ಜಾಬನ್ನು ಹುಡುಕ್ತಿದ್ದೀರಾ ಅವ್ರಿಗೊಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಡಿಫೆನ್ಸಲ್ಲಿ AOC ಗ್ರೂಪ್ ಸಿ ವೇಕೆನ್ಸಿಗಳು ಅಪ್ಲಿಕೇಶನ್ನ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಅನೇಕ ಹುದ್ದೆಗಳು ಕಂಡುಬರುತ್ತೆ ಹಾಗೂ ಇದರಲ್ಲಿಯೂ ಕೂಡ ಫೈರ್ಮ್ಯಾನ್ ಮತ್ತು MTS ಹುದ್ದೆಗಳು ಬರ್ತವೆ. ಅದರ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಿ. ಹಾಗೆ ಇದು ಯಾವುದೇ ಥರದ ಫೇಕ್ ಇನ್ಫಾರ್ಮೇಷನ್ ಅಲ್ಲ, ಇದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿದೆ. ಇದರದ ಒಂದು ಸಂಪೂರ್ಣ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆರ್ಮಿ ಒಳಗೆ AOC ಗ್ರೂಪ್ ಸಿ ರಿಕ್ರೂಟ್ಮೆಂಟ್ಗಳು ಸ್ಟಾರ್ಟ್ ಆಗಿದೆ. ಇದರೊಳಗೆ ಅನೇಕ ಹುದ್ದೆಗಳು ಕಂಡುಬರುತ್ತೆ. ಅದನ್ನು ಮುಂದೆ ನಾನು ತಿಳಿಸ್ಕೊಡ್ತೀನಿ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಳಗೆ ನೋಟಿಫಿಕೇಶನ್ ಮಾಡಿದ್ದಾರೆ. ಮೆಟೀರಿಯಲ್ ಅಸಿಸ್ಟೆಂಟ್ ಹುದ್ದೆ ಕೂಡ ಕನ್ಫರ್ಮ್ ಆಗಿದೆ. ಇನ್ನು ಪೋಸ್ಟ್ ನೋಡೋದಾದರೆ ಇದರಲ್ಲಿ ಟ್ರೇಡ್ಸ್ಮನ್ನು, ಹಾಗೆ ಫೈರ್ಮ್ಯಾನ್, ಜೂನಿಯರ್ ಆಫೀಸರ್ ಅಸಿಸ್ಟೆಂಟು, MTS ಹಾಗೂ ಮೆಟೀರಿಯಲ್ ಅಸಿಸ್ಟೆಂಟ್ ಪೋಸ್ಟು ಕಂಡುಬರುತ್ತೆ. ಟೋಟಲ್ ಪೋಸ್ಟ್ ನೋಡೋದಾದರೆ 2615 ಪೋಸ್ಟ್ಗಳು ಕನ್ಫರ್ಮ್ ಆಗಿದೆ. ಇನ್ನು ಅಪ್ಲಿಕೇಶನ್ ನಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕಬೇಕು. AOC ಗ್ರೂಪ್ ಸಿ ವೇಕೆನ್ಸಿಯಲ್ಲಿ ಟ್ರೇಡ್ಸ್ಮನ್ನಿಗೆ 1799 ಪೋಸ್ಟ್ಗಳು ಮತ್ತು ಫೈರ್ಮ್ಯಾನ್ಗೆ 508 ಪೋಸ್ಟ್ಗಳು. ನೆಕ್ಸ್ಟ್ ಒನ್ನು ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ಗೆ 104 ಹುದ್ದೆಗಳು ಕನ್ಫರ್ಮ್ ಆಗಿದೆ. MTS ಹುದ್ದೆಗಳು 142 ಹುದ್ದೆಗಳಾಗಿವೆ. ಮೆಟೀರಿಯಲ್ ಅಸಿಸ್ಟೆಂಟ್ ಪೋಸ್ಟ್ಗೆ 50 ಹುದ್ದೆಗಳು ಕನ್ಫರ್ಮ್ ಆಗಿದೆ. ಇನ್ನು ಟೋಟಲ್ ಆಗಿ ನೋಡೋದಾದರೆ 2615 ಪೋಸ್ಟ್ಗಳು ಕನ್ಫರ್ಮ್ ಆಗಿದೆ. ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಟ್ರೇಡ್ಸ್ಮನ್ ಹುದ್ದೆಗೆ ನೀವು 10th ಪಾಸ್ ಆಗಿದ್ರೆ ಸಾಕು, ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆ ಫೈರ್ಮನಿಗೂ ಕೂಡ ನೀವು ಜಸ್ಟ್ 10th ಪಾಸ್ ಆದರೆ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ಗೆ ನೀವು 12th ಪಾಸ್ ಆಗಿರಬೇಕು ಮತ್ತು ಇಂಗ್ಲೀಷ್ ಟೈಪಿಸ್ಟಲ್ಲಿ 35 ವರ್ಡ್ಸ್ಗಳನ್ನ ಪರ್ ಮಿನಿಟ್ ಒಳಗೆ, ಅಂದರೆ 1 ನಿಮಿಷಕ್ಕೆ 35 ವರ್ಡ್ಸ್ಗಳಂತ ಟೈಪನ್ನು ಮಾಡಬೇಕು. ಇನ್ನು MTS ಹುದ್ದೆಗಳು ನೋಡಿದ್ರೆ ಇದಕ್ಕೆ ಜಸ್ಟ್ 10th ಪಾಸ್ ಆದರೆ ಸಾಕು. ಇನ್ನು ಮೆಟೀರಿಯಲ್ ಅಸಿಸ್ಟೆಂಟ್ ಪೋಸ್ಟ್ಗೆ ನೀವು ಡಿಗ್ರಿಯನ್ನು ಪಾಸ್ ಆಗಿರಬೇಕು. ಇಷ್ಟು ಇದರದ ಕ್ವಾಲಿಫಿಕೇಷನ್ ಆಗಿರುತ್ತೆ. AOC ಗ್ರೂಪ್ ಸಿ ಇದರ ಸ್ಯಾಲ್ರಿ ನೋಡೋದಾದರೆ ಟ್ರೇಡ್ಸ್ಮನ್ ಹುದ್ದೆಗೆ 18,000ದಿಂದ 56,900 ರೂಪಾಯಿವರೆಗೆ ಪ್ರತಿ ತಿಂಗಳು ವೇತನ ನೀಡ್ತಾರೆ. ಇನ್ನು ಫೈರ್ಮನ್ಗೆ ಲೆವೆಲ್ 2 ಪೇಮೆಂಟ್ ಆಗಿರುತ್ತೆ. 19,900ರಿಂದ 62,200 ರೂಪಾಯಿವರೆಗೆ ಪ್ರತಿ ತಿಂಗಳು ವೇತನ ಆಗಿದೆ. ಇನ್ನು ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ಗೆ ಲೆವೆಲ್ 2 ಪೇಮೆಂಟ್ ಒಳಗೆ 19,900ರಿಂದ 62,200 ರೂಪಾಯಿವರೆಗೆ ಪ್ರತಿ ತಿಂಗಳು. ಇನ್ನು MTS ಹುದ್ದೆಗೆ ಲೆವೆಲ್ 1 ಪೇಮೆಂಟ್ ಒಳಗೆ 18,000ದಿಂದ 56,900 ರೂಪಾಯಿವರೆಗೆ ಪ್ರತಿ ತಿಂಗಳು ಪೇಮೆಂಟ್ ಆಗಿದೆ. ಮೆಟೀರಿಯಲ್ ಅಸಿಸ್ಟೆಂಟ್ ಪೋಸ್ಟ್ಗೆ ಲೆವೆಲ್ 5 ಒಳಗೆ 29,200 ರೂಪಾಯಿಂದ 92,300 ರೂಪಾಯಿವರೆಗೆ ಪ್ರತಿ ತಿಂಗಳು ಪೇಮೆಂಟ್ ಆಗಿರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿದ್ರೆ, ಇನ್ನು ನೋಟಿಫಿಕೇಷನ್ ಡೇಟ್ ನೋಡೋದಾದರೆ 15 ಆಗಸ್ಟ್ 2026ರಂದು ನೋಟಿಫಿಕೇಷನ್ ಪಬ್ಲಿಷನ್ನು ಮಾಡಿದ್ದಾರೆ. ನೀವು ಅರ್ಜಿಯನ್ನು ಸಲ್ಲಿಸಲು 24 ಆಗಸ್ಟ್ 2026ರಿಂದ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ 22 ಸೆಪ್ಟೆಂಬರ್ 2026 ಅಪ್ಲಿಕೇಶನ್ ಲಾಸ್ಟ್ ಡೇಟ್. ಎಕ್ಸಾಮ್ ಡೇಟ್ ನೋಡಿದ್ರೆ
ನವಂಬರ್ 2026 ಒಳಗೆ ಫಸ್ಟ್ ವೀಕಲ್ಲಿ ಆಗ್ಬೋದು ಅಥವಾ ಲಾಸ್ಟ್ ವೀಕಲ್ಲಾದರೂ ಎಕ್ಸಾಮ್ನ ಕಂಡಕ್ಟನ್ನು ಮಾಡ್ತಾರೆ. ಇನ್ನು ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ನೋಡಿದ್ರೆ ಫಸ್ಟು ಎಕ್ಸಾಮ್ ಇರುತ್ತೆ. ಎಕ್ಸಾಮಲ್ಲಿ ನೀವು ಪಾಸ್ ಆದಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಆದಮೇಲೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಟೈಪಿಂಗ್ ಟೆಸ್ಟು JO ಆಫೀಸರ್ಗೆ ಮಾತ್ರ, ಅಂದರೆ ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ಗೆ ಮಾತ್ರ ಟೈಪಿಂಗ್ ಟೆಸ್ಟ್ನ ಇಟ್ಟಿರ್ತಾರೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಮೆಡಿಕಲನ್ನು ಪಾಸ್ ಆದಮೇಲೆ ನಿಮ್ಮದು ಪ್ರೊವಿಷನಲ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗಲ್ಲಿ 25 ಕ್ವಶನ್ ಇರುತ್ತೆ, 25 ಮಾರ್ಕ್ಸು. ಹಾಗೆ ಜನರಲ್ ಅವೇರ್ನೆಸ್ಸಲ್ಲಿ 25 ಕ್ವಶನು, 25 ಮಾರ್ಕ್ಸು. ಇನ್ನು ಆಪ್ಟಿಟ್ಯೂಡಲ್ಲಿ 25 ಕ್ವಶನು, 25 ಮಾರ್ಕ್ಸು. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 25 ಕ್ವಶನು, 25 ಮಾರ್ಕ್ಸು. ಹಾಗೆ ಟೋಟಲ್ ನೋಡೋದಾದರೆ 100 ಕ್ವಶನ್ನು, 100 ಮಾರ್ಕ್ಸ್ ಇರುತ್ತೆ. ಇದ್ರ ಮೇಲೆ ನಿಮ್ಮದು ಸೆಲೆಕ್ಷನ್ನ ಮಾಡ್ತಾರೆ. ಇಷ್ಟು ಇದರದ ಒಂದು ಕಂಪ್ಲೀಟ್ ಮಾಹಿತಿ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.